ಹಾಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಸಂಡೇ, ಲೇಝಿ ಡೇ. ನನಗಂತೂ ಲೇಝಿ ಡೇ, ಯಾರಿಗೆ ಲೇಝಿ ಡೇ ಇದೆಯೋ ಅಲ್ವೋ ಗೊತ್ತಿಲ್ಲ. ನನಗಂತೂ ಲೇಝಿ ಡೇ. ಸಂಡೇ ಕೆಲಸ ಮಾಡೋಕ್ಕೆ ಮೂಡಿರಲ್ಲ. ಎದ್ದಿದ್ದು ಸಹ ಲೇಟಾಗೆ. ಇವಾಗ ಟೈಮ್ ಬಂದುಬಿಟ್ಟು ಇವಾಗ ಎದ್ದಿಲ್ಲ, 10 ಆಗ್ತಾ ಬಂತು. ನಾನು ಒಂದು 9ಗೆ ಎದ್ದೆ. ನನಗಿಲ್ಲ, ಸ್ವಲ್ಪ ಬೇಗನೆ ಒಂದು 8:45 ಅಷ್ಟೊತ್ತಿಗೆ ಎದ್ದೆ. ಏನೂ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ಎಲ್ಲ ಹಾಗಾಗೇ ಇದೆ. ಇವಾಗೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಯಜಮಾನ್ರು ಡ್ಯೂಟಿಗೆ ಹೋಗೋಯಿತ್ತು. ನೋಡಿ ಎಲ್ಲ ಹಾಗಾಗೇ ಇದೆ. ಕಿಚನ್ ಫುಲ್ ಮೆಸ್ಸಿಯಾಗಿದೆ. ಅದಕ್ಕೆ ಇವಾಗ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಏನೇನು ಕೆಲಸ ಇದೆ ಎಲ್ಲ ಮಾಡ್ಕೋಬೇಕು. ಸುಮಾರು ದಿನ ಆಯಿತು ನಾನು ವಿಡಿಯೋ ಹಾಕಿ. ಬನ್ನಿ ನೋಡೋಣ, ಇವತ್ತು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತಲೆಗೂ ಎಣ್ಣೆ ಹಚ್ಕೋಬೇಕು ಅಂತ ಇದ್ದೀನಿ. ಓಕೆ, ಹೇರ್ ಕೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನಾನು ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೆಂತೆಕಾಳು ಹಾಗೆ ಅಲೋವೆರಾ ಆಮೇಲೆ ಕರಿಬೇವು ಹಾಕ್ಬಿಟ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ನಾನು ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಏನು ಡೈಲಿ ಎಣ್ಣೆ ಅಪ್ಲೈ ಮಾಡಲ್ಲ, ಅಪರೂಪಕ್ಕೆ ಎಣ್ಣೆ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ತಲೆಗೆ ಎಣ್ಣೆ ಹಾಕಿ. ಅಪ್ಲೈ ಮಾಡ್ಕೊಂಡಾಯಿತು. ಇವಾಗ ಸ್ವಲ್ಪ ಕಿಚನ್ನು ಮೆಸ್ಸಿ ಆಗಿದೆ, ಅದನ್ನ ನಾನು ಫಸ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಸಿಕ್ಕಾಪಟ್ಟೆ ಮೆಸ್ಸಿ ಆಗಿದೆ ಎಲ್ಲ. ಫಸ್ಟ್ ನಾನು ಅದನ್ನ ಕ್ಲೀನ್ ಮಾಡ್ಕೊಳ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ. ಓಕೆ, ಆಮೇಲೆ ನಿಮಗೆ ಸಿಗ್ತೀನಿ. ಓಕೆ ಗಾಯ್ಸ್, ನೋಡಿ ಎಲ್ಲ ಕ್ಲೀನ್ ಆಯಿತು. ಸಂಡೇ ಲೇಝಿ ಡೇ ಆದರೂ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದೀನಿ. ಎಲ್ಲ ಇವಾಗಷ್ಟೇ ಮನೆ ಎಲ್ಲ ಒರೆಸಿ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಲ್ಲ. ಸೊ ಇನ್ನು ಸ್ನಾನ ಮಾಡಬೇಕು. ಎಲ್ಲ ರೂಮು ಫ್ರೆಶ್ಶಾಗಿ ಕ್ಲೀನಾಗಿ ಆಗಿದೆ. ಆಲ್ ಸೆಟ್. ಇನ್ನೆಲ್ಲ ಅಡುಗೆ ಮಾಡ್ಕೋಬೇಕು, ಬಟ್ಟೆ ಒಗಿಬೇಕು. ಆ್ಯಕ್ಚುಲಿ ತುಂಬ ಕೆಲಸ ಇದೆ. ಇನ್ನೂ ಬಟ್ಟೆ ಒಗಿಬೇಕು. ಇನ್ನು ಬಟ್ಟೆ ಒಗೆದ್ರೆ ಸ್ನಾನ ಮಾಡೋದು, ಫ್ರೆಶ್ ಅಪ್ ಆಗೋದು, ಆಮೇಲೆ ದೇವರಿಗೆ ದೀಪ ಇಡೋದು, ಇಷ್ಟೇ. ಆಮೇಲೆ ಏನು ಕೆಲಸ ಇಲ್ಲ. ಅಡುಗೆ ಮಾಡಬೇಕು. ಸಂಡೇ ಏನು ಮಾಡೋದು ಅಂತ ತಲೆ ಕೆಟ್ಟೋಗಿದೆ. ನೋಡಬೇಕು. ಸಂಡೇ ಅಲ್ವಾ, ಸಂಡೇ ನಾನ್ ವೆಜ್ ಇಲ್ಲ ಅಂದರೆ ಸಂಡೇನೇ ವೇಸ್ಟ್ ಅನಿಸ್ಬಿಡುತ್ತೆ. ನೋಡೋಣ ಏನು ಮಾಡೋದು ಏನು ಅಂತ ಆಮೇಲೆ ತೋರಿಸ್ತೀನಿ. ಓಕೆ, ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸಿಗ್ತೀನಿ. ಇಲ್ಲಿ ಸಂಡೇ ಸ್ಪೆಷಲ್ ಅಂತ ಫಿಶ್ ತಂದಿದ್ರು. ಫಿಶ್ ತಂದುಬಿಟ್ಟು ಅವರೇ ಕ್ಲೀನ್ ಮಾಡ್ತಾಯಿದ್ರು.
ಈ ಥರ ಕ್ಲೀನ್ ಮಾಡಿಕೊಡ್ತಾಯಿದ್ರೆ ಅಂದರೆ ಹೆಲ್ಪ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಸೊ ಅದರಲ್ಲಿ ಯಾವಾಗಲೂ ಎಲ್ಲ ಮಾಡ್ತಾರೆ. ಫಿಶ್ ಎಲ್ಲ ತಂದಾಗ ಕ್ಲೀನಾಗಿ ನೀಟಾಗಿ ಮಾಡ್ತಾಯಿರ್ತಾರೆ. ನಾನು ಅಷ್ಟೊತ್ತಿಗೆ ಬೇರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಬೇರೆ ರೆಡಿ ಮಾಡ್ಕೊಂಡಾಗ ಟೈಮ್ ಆಗಿತ್ತು, ತುಂಬ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವರೇ ಕ್ಲೀನ್ ಮಾಡ್ತಾಯಿದ್ರು. ನಾನು ಬೇರೆ ಅದಕ್ಕೆ ಮಸಾಲೆ ಆಗಲಿ ಹಾಗೆ ಫ್ರೈ ಮಾಡಬೇಕು ಅಂತ ಫ್ರೈಗೂ ಅವರೇ ಮಿಕ್ಸ್ ಮಾಡಿಟ್ರು. ನಾನು ಫಿಶ್ ಕರಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ನಿಮ್ಗೆ ಆಲ್ರೆಡಿ ಅದರದ್ದು ಎಲ್ಲ ತೋರಿಸಿದ್ದೀನಿ ನಿಮಗೆ. ಸೊ ಹಾಗಾಗಿ ರೆಸಿಪಿನ ನಾನೇನು ತೋರ್ಸೋಕ್ಕೋಗಲ್ಲ ಮತ್ತೆ ಅದೇ ತೋರಿಸೋದು ಅಂದರೆ ನಾನು ಆಲ್ರೆಡಿ ನನ್ನ ಬ್ಲಾಗಲ್ಲಿ ಹಾಕಿದ್ದೀನಿ ಅದರ ರೆಸಿಪಿನ. ಸೊ ಅದಕ್ಕೆ ನಾನು ತೋರ್ಸೋಕ್ಕೋಗಲಿಲ್ಲ. ಇಲ್ಲಿ ಫಿಶ್ ಫ್ರೈಗೆ ಅವರೇ ಮಿಕ್ಸ್ ಮಾಡ್ತಾಯಿದ್ರು, ಅವರೇ ಫಿಶ್ ಫ್ರೈಗೆ ಮಿಕ್ಸ್ ಮಾಡಿ ಇಟ್ಟರು. ಸೊ ನಾನು ಎಲ್ಲ ಮಾಡಿಕೊಟ್ಟು ಅದಾದಮೇಲೆ ಊಟ ಮುಗಿಸ್ಕೊಂಡು ನಾನು ಫ್ರೆಶ್ ಆಗಿ ಬಂದಿದ್ದು. ಅದ್ರ ಮೇಲೆ ನಾನು ಎಲ್ಲೂ ವ್ಲಾಗೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನೋಡ್ತಾ ಇದ್ದೀರಾ, ನಾನು ಫಿಶ್ ಕರಿ ಮಾಡೋದನ್ನು ಆಲ್ರೆಡಿ ರೆಸಿಪಿ ತೋರಿಸಿದ್ನಲ್ಲ. ಸೊ ಹಾಗಾಗಿ ನಾನೇನು ಹೇಳೋಕ್ಕೋಗಿಲ್ಲ, ಹಾಗೆ ಮಾಡಿರೋದನ್ನು ಹಾಗೆ ವಿಡಿಯೋ ಹಾಕಿದ್ದೀನಿ ಅಷ್ಟೇ. ನನಗೆ ತುಂಬ ಖುಷಿ, ಹೆಲ್ಪ್ ಮಾಡಿಕೊಡ್ತಾರಲ್ಲ, ಪರವಾಗಿಲ್ಲ ನನ್ನ ಕೈಲಿ ಆಗಲ್ಲ ಅಂದಾಗ ಹೆಲ್ಪ್ ಮಾಡ್ತಾರೆ. ಸೊ ಅದೇ ಒಂದು ಖುಷಿ. ಹಾಗೆ ತುಂಬ ದಿನ ಆಗಿತ್ತು ನಾನು ವ್ಲಾಗು ಹಾಕಿದೆ. ಸೊ ಅದಕ್ಕೆ ಇನ್ನು ಡೈಲಿ ವ್ಲಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನನ್ನ ಕೈಲಾದಷ್ಟು ಡೈಲಿ ವ್ಲಾಗ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲೂ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸಾರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಧನುಲೋಕ ಲೈಫ್ ಸ್ಟೈಲ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.